ಅದಕ್ಕೆ ಇಷ್ಟೇ ಕ್ವಾಂಟಿಟಿ ಇಟ್ಕೊಂಡಿದ್ರೆ ಸಾಕು. ಮಕ್ಕಳಿಗೂ ಮಾಡ್ಕೊಡ್ಬೋದು. ಇದನ್ನ 3-4 ದಿನ ತಿಂಡಿಗೆ ತಿನ್ಬೋದು. ಇದನ್ನು ಇವಾಗ ಚೆನ್ನಾಗಿ ಕಲಸಿ ಬೆಳಗ್ಗೆ ಟಿಫನ್ಗೆ ಸರ್ವ್ ಮಾಡ್ಕೊಬೋದು, ಮಧ್ಯಾಹ್ನ ಪಳಾರಕ್ಕೆ ತಿನ್ಬೋದು. ಇಲ್ಲಿ ಬೇಡ ನಾವು ಊರಿಗೆ ತೊಗೊಂಡೋಗ್ಬೇಕು, ಎಲ್ಲಾರು ದೇವಸ್ಥಾನಕ್ಕೆ ಪ್ರಸಾದ ಮಾಡಬೇಕು ಅಂತಂದರೆ ಬರೀ ಒಣಕೊಬ್ಬರಿ ಯೂಸ್ ಮಾಡಿದ್ರೆ ತುಂಬ ಹೊತ್ತು ಕೆಡೋದಿಲ್ಲ. ರೆಡಿಯಾಗಿದೆಯಪ್ಪ ಇವಾಗ, ಎಲ್ಲರೂ ತಿನ್ನೋಕ್ಕೆ ರೆಡಿಯಾಗಿದೆ. ಉಪವಾಸ ಮಾಡಿದವ್ರಿಗೆ ಭಾಳ ಶ್ರೇಷ್ಠವಾದ್ದು ಅಂತ ಅವಲಕ್ಕಿ ಉಪಯೋಗಿಸೋದು. ಅದನ್ನೇ ಈ ಗೊಜ್ಜು ಅವಲಕ್ಕಿ ಮಾಡಿಕೊಂಡ್ರೆ ಹಿತವಾಗಿ ಒಂದಿಷ್ಟು ನಾವು ರುಚಿಯಾಗಿ ತಿನ್ಬೋದು. ಹುಳಿ ಹುಳಿ ಆ ಬೆಲ್ಲದ ಫ್ಲೇವರು, ಆ ಬೆಲ್ಲದ ರುಚಿ ಮಿಕ್ಸ್ ಆಗಿ ಭಾಳ ಚೆನ್ನಾಗಿ ಬಂದಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸನ್ ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ನಮಃ ಶಿವಾಯ. ಶಿವರಾತ್ರಿ ಬಂತು. ಅಹಲ್ಯಾಬಾಯಿ ಅಮ್ಮವರು, ಇದು ಬಂದು ರೈಲ್ವೆ ಅಂಡರ್ ಪಾಸ್ ಶ್ರೀರಾಮ್ಪುರ. ಅಹಲ್ಯಾಬಾಯಿ ಅಮ್ಮವರ ಕಿಚನ್ನು ಇದ್ರ ಮುಂದ್ಗಡೆ ಇದೆ ಈ ಕಡೆ. ಸೊ ನಾವು ಇವತ್ತು ಶಿವರಾತ್ರಿಗೆ ಏನು ಮಾಡ್ತೀರಮ್ಮ ಅಂತ ಕೇಳಿದಾಗ ಗೊಜ್ಜು ಅವಲಕ್ಕಿ ಅಂತ ಹೇಳ್ಬಿಟ್ಟಾರೆ. ಗೊಜ್ಜು ಅವಲಕ್ಕಿ ನಮ್ಮ ಚಾನಲಲ್ಲಿ ಇದ್ದಿಲ್ಲ ರೆಸಿಪಿ. ಬನ್ನಿ ಅಹಲ್ಯಾಬಾಯಿ ಅಮ್ಮವರ ಗೊಜ್ಜು ಅವಲಕ್ಕಿ ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ತಡ ಮಾಡೋದೇ ಬೇಡ ಅಂತ ಶಿವರಾತ್ರಿ ನೀವು ಕರೆದ್ಬಿಟ್ರಿ ಇದು ಮಾಡೋಣ ಅಂತ. ಒಳ್ಳೇದಾಯ್ತು. ಗೊಜ್ಜು ಅವಲಕ್ಕಿ ತುಂಬಾ ಚೆನ್ನಾಗಿ ಗೊಜ್ಜು ಅವಲಕ್ಕಿ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ. ಗೊಜ್ಜು ಅವಲಕ್ಕಿ ಎಲ್ಲ ಥರದಿಂದ ಶಿವರಾತ್ರಿಗೆ ಬಹಳ ಉಪವಾಸದಕ್ಕೆ ತುಂಬಾ ಒಳ್ಳೇದು ಅಂತ ಗೊಜ್ಜು ಅವಲಕ್ಕಿ ಮಾಡೋದು ಎಲ್ರು. ಅದಕ್ಕೋಸ್ಕರ ನಾವು ನಿಮ್ಗೆ ಒಂದ್ಸತಿ ಗೊಜ್ಜು ಅವಲಕ್ಕಿ ಮಾಡೋಣ ಅಂತ 1-2 ಪಾವು ಅವಲಕ್ಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ತಕ್ಕ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಆಮೇಲೆ ಸಾರಿನ ಪುಡಿನ ನಾನು ಇನ್ನೊಂದ್ಸತಿ ತಿಳಿ ಸಾರು ಮಾಡುವಾಗ ಅಥವಾ ಅವರೆಕಾಳು ಸಾರು ಮಾಡಿದಾಗ ತೋರಿಸಿದ್ದೀನಿ. ಮತ್ತೆ ನಾನು ಇನ್ನೊಂದ್ಸತಿ ನಿಮ್ಗೆ ತೋರಿಸ್ಕೊಡ್ತೀನಿ. ತಿಳಿ ಸಾರಿನ ಪುಡಿ ಇಟ್ಕೊಂಡಿದ್ದೀನಿ, ತೋರಿಸು ಇದ್ದೀನಿ. ಮತ್ತೆ ಇನ್ನೂ ಒಂದ್ಸತಿ ತಿಳಿ ಸಾರು ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತಿಳಿ ಸಾರಿನ ಪುಡಿನ ತೋರಿಸ್ತೀನಿ. ಅದಕ್ಕೆ ತಕ್ಕ ಒಣ ಕೊಬ್ಬರಿ, ಆಮೇಲೆ ಅದಕ್ಕೆ ತಕ್ಕ ಒಗ್ಗರಣೆ ಸಾಮಾನು, ಬೆಲ್ಲದ ಪುಡಿ, ಉಪ್ಪು. ನಾವು ಯಾವಾಗಲೂ ಆ್ಯಸ್ ಯೂಶುವಲ್ ಸಫಲ್ ಎಣ್ಣೆ, ಅದು ಅವ್ರದ್ದು ಕಂಪೆನಿದು, ಅದನ್ನೇ ನಾನು ಇಟ್ಕೊಂಡಿದ್ದೀನಿ. ಸರ್ಕಾರದ್ದು ಭಾಳ ಒಳ್ಳೆ ಕಂಪೆನಿ, ಒಳ್ಳೆ ಎಣ್ಣೆ. ಅದನ್ನು ನಿಮ್ಗೆ ಹಾಕಿ ಇವಾಗ ಗೊಜ್ಜು ಅವಲಕ್ಕಿ ಮಾಡೋದು ತೋರಿಸ್ತೀನಿ. ಓಕೆ, ಈ ತಿಳಿಸಾರಿನ ಪುಡಿ ಇದರ ಲಿಂಕ್ ಕೊಟ್ಟಿರ್ತೀನಿ ವೀಕ್ಷಕರೇ. ಅವರೆಕಾಳು ಸಾರದು ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು. ಅದರಲ್ಲಿ ಪುಡಿ ಹುರಿದು ತೋರಿಸಿದ್ದಾರೆ. ಆಯ್ತು. ಮೊದಲನೇದಾಗಿ 1-2 ಪಾವು ಅವಲಕ್ಕಿನ ಸ್ವಲ್ಪ ದಪ್ಪಕ್ಕೆ ಔಡು ತೌಡ ಮಾಡಿಟ್ಕೊಳ್ಳೋದು. ಓಹೋ, ಏನು ಮಾಡೋದು ಇದು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋದು. ಇಷ್ಟು ಪುಡಿ ಮಾಡ್ಕೊಬೇಕು. ತುಂಬಾ ನುಣ್ಣಗೆ ಮಾಡ್ಕೊಂಡ್ಬಿಟ್ರೆ ಮುದ್ದೆ ಆಗೋಗ್ಬಿಡುತ್ತೆ, ನಿಮಗೆ ಮಾಡಕ್ ಕಷ್ಟ ಆಗತ್ತೆ. ಇದಕ್ಕೆ ತಕ್ಕ ಬೆಲ್ಲ ಇಟ್ಕೊಂಡಿದ್ದೀನಿ. 1 ಉಂಡೆ ಬೆಲ್ಲ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ನುಣ್ಣಗೆ ಪುಡಿ ಇರುತ್ತೆ. 1 ಉಂಡೆ ಬೆಲ್ಲ. ಹುಣಸೆ ಹಣ್ಣು ನೀರು ರೆಡಿ ಇದೆ. 2 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀವಿ. ಅದರ ರಸ ತೆಗೆದು ಇಟ್ಕೊಂಡಿದ್ದೀವಿ. ಅದು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು 2 ಪಾವು ಅವಲಕ್ಕಿಗೆ ಹಾಕ್ಕೋಬೇಕು. ನೀವೇನೆ ಗಟ್ಟಿ ಇರಬೇಕು ಗೊಜ್ಜು ಚೆನ್ನಾಗಿದ್ರೆ ಅವಲಕ್ಕಿ ಚೆನ್ನಾಗಿ ಬರೋದು. ಅರ್ಧದಷ್ಟು ಹಾಕಿದ್ದೀನಿ ಸುಮಾರಾಗಿ. ನೋಡಿ ಮತ್ತೆ ಇನ್ನು ಮಿಕ್ಕಿದ್ದು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದು ಸ್ವಲ್ಪ ನೆನೆಯೋಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಅವಲಕ್ಕಿ ಗಟ್ಟಿ ಇರುತ್ತೆ, ಅದಕ್ಕೆ ಅವಲಕ್ಕಿಗೆ ಸ್ವಲ್ಪ ನೀರು. ಇದು ಸಾರಿನ ಪುಡಿ ಈ 2 ಪಾವು ಅವಲಕ್ಕಿಗೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ನಾವು ಒಂದ್ಸತಿ ಹಾಕ್ಕೋತಾ ಇದ್ದೀವಿ ಇವಾಗ. ಇನ್ನೊಂದು ಸತಿ 2 ಟೇಬಲ್ ಹಾಕ್ಕೊಂಡ್ರೆ ಇದು ಖಾರ ಸರಿ ಹೋಗುತ್ತೆ. 2 ಟೇಬಲ್ ಸ್ಪೂನ್ ಸಾರಿನ ಪುಡಿ ಬೇಕು. ಹಾಕಿ ಅದನ್ನ ಇಟ್ಬಿಟ್ರೆ ಅವಾಗ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಜಾಸ್ತಿ ನೀರೇನು ಬೇಡ, ಇದೆ ಇದ್ರೊಳಗೆ. ಇವಾಗ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿಟ್ಬಿಟ್ರೆ ಕೆಡದೆ ಒಂದು ದಿವಸ ಫುಲ್ಲು ಕಾಪಾಡತ್ತೆ. ಓಕೆ, ಒಣ ಕೊಬ್ಬರಿ ಎಷ್ಟು ತೊಗೊಂಡಿದ್ದೀವಮ್ಮ? 1 ಗಿಟ್ಕು. ಇವಾಗ ಎಲ್ಲ ನೆನೆಸಿ ಇಟ್ಟಿದ್ದೀವಿ. ನಾವು ಒಗ್ಗರಣೆ ಮಾಡೋಷ್ಟೊತ್ತಿಗೆ ಇದು ಚೆನ್ನಾಗಿ ನೆನೆಯತ್ತೆ. ಒಗ್ಗರಣೆಗೆ ಹೋಗೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀವಿ ಒಗ್ಗರಣೆಗೆ.
ಈಗ ಹಾಕೊಂಡಿರೋ ಎಣ್ಣೆ ಬೇಕು ಬೇಕು, ಸರಿಯಾಗಿದೆ ಎಣ್ಣೆ. ಸರಿಯಾಗಿದೆ. ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಒಳ್ಳೆ ರುಚಿ. ಹಸಿ ಕಾಯಿ ಹಾಕಬೇಕು, ಇಷ್ಟು ಸಾಕು. ಸೊ ಒಗ್ಗರಣೆಗಿಂತ ಮುಂಚೆ ಒಂದು ಸ್ವಲ್ಪ ಎಲ್ಲ ಹಿಡಿಯಷ್ಟು ತಗೊಂಡ್ರು, ಅದು ಬಂದು ಹಸಿ ಕಾಯಿ ತುರಿ, ಹಸಿ ಕಾಯಿ ತುರಿ, ಒಣ ಕಾಯಿ ತುರಿ, ಹಸು ಕಾಯಿ ತುರಿ ಎರಡೂ ಹಾಕ್ಬೇಕು. ಎರಡು ಮೊದಲು ಬಿದ್ದಿದ್ದು ಒಣ ಕಾಯಿ ತುರಿ. ಈಗ ಒಗ್ಗರಣೆ ಹಾಕ್ಬಿಟ್ರೆ ಹುಳಿ ಅವಲಕ್ಕಿ ರೆಡಿ. ಓಕೆ. ಅರಿಶಿನ ಹಾಕ್ಬೇಕು ಒಂಚೂರು ಒಗ್ಗರಣೆಗೆ. ಸಾಕು. ಇವಾಗ ಸ್ವಲ್ಪ ಕಡಲೆಕಾಯಿ ಬೀಜ, ಎಷ್ಟು? 50 ಗ್ರಾಮ್ಗಿಂತ ಕಮ್ಮಿ. ಓಕೆ, 50 ಗ್ರಾಮ್ಗಿಂತ ಕಡಿಮೆ ಕಡಲೆಕಾಯಿ ಬೀಜ ಬಿತ್ತು. ಆಮೇಲೆ ಸ್ವಲ್ಪ 2 ಟೇಬಲ್ ಸ್ಪೂನು ಉದ್ದಿನಬೇಳೆ, ಕಡಲೆಬೇಳೆ. ಇದನ್ನು ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಮಕ್ಕಳಿಗೂ ಮಾಡಿಕೊಡ್ಬೋದು. ಅದಕ್ಕೆ ಇಷ್ಟೇ ಕ್ವಾಂಟಿಟಿ ಇಟ್ಕೊಂಡಿದ್ರೆ ಸಾಕು. ಮಕ್ಕಳಿಗೂ ಮಾಡಿಕೊಡ್ಬೋದು. ಇದನ್ನ 3-4 ಜನ ತಿಂಡಿಗೆ ತಿನ್ಬೋದು. ಕಡಲೆಕಾಯಿ ಬೀಜ ಒಳ್ಳೆ ಹುಂಬಣ್ಣಕ್ಕೆ ಬರಬೇಕು. ಇವಾಗ ಕಡಲೆಕಾಯಿ ಬೀಜ ಒಗ್ಗರಣೆಯಿಂದ ತೆಗೆದು ಅವಲಕ್ಕಿ ಮೇಲೆ ಹಾಕೊಂಡ್ಬಿಟ್ರೆ ಸಿಯಲ್ಲ ಅದು. ಇವಾಗ ಹಾಕ್ಬೋದು. ಆಮೇಲೆ ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆ ಆಗೋ ತನಕ ಕಡಲೆಕಾಯಿ ಬೀಜ ಅದ್ರೊಳಗೆ ಬಿಟ್ಬಿಟ್ರೆ ಕಡಲೆಕಾಯಿ ಬೀಜ ಕಪ್ಪಾಗೋಗುತ್ತೆ. ಓಕೆ, ಕಡಲೆಕಾಯಿ ಬೀಜ ಮೊದಲು ಹಾಕೊಂಡ್ಬಿಡ್ಬೇಕು. ಇವಾಗ ಸಾಸಿವೆ, ಉದ್ದಿನಬೇಳೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಎಲ್ಲ 1 ಟೇಬಲ್ ಸ್ಪೂನು, 2 ಸೇರಿ ಅಷ್ಟೇ. 2 ಸೇರಿಸಿ 2 ಸ್ಪೂನ್. ಆಮೇಲೆ ಸ್ವಲ್ಪ 1 ಟೀ ಸ್ಪೂನ್ ಸಾಸಿವೆ. ಇದು 4 ಜನಕ್ಕೆ ಬೆಳಗ್ಗೆ ಟಿಫನ್ನಾಗಿ ಮಾಡಿರೋದು. ಅದಕ್ಕೆ ಸ್ವಲ್ಪ ಹಸಿಕಾಯಿ ಬೆರೆಸಿದ್ದೀವಿ. ಕರಿಬೇವು ಹಾಕ್ತೀವಿ. ಈ ಒಗ್ಗರಣೆನ ಈ ಅವಲಕ್ಕಿ ಮೇಲೆ ಹಾಕ್ಕೋಬೇಕು. ಫುಲ್ ಎಲ್ಲ ಹಾಕ್ಬಿಡೋದು. ಇದನ್ನು ಇವಾಗ ಚೆನ್ನಾಗಿ ಕಲಸಿ ಬೆಳಗ್ಗೆ ಟಿಫನ್ಗೆ ಸರ್ವ್ ಮಾಡ್ಕೊಬೋದು. ಮಧ್ಯಾಹ್ನ ಪಳಾರಕ್ಕೆ ತಿನ್ಬೋದು. ಅಕಸ್ಮಾತು ಈ ಹಸಿ ತೆಂಗಿನಕಾಯಿ ನಾವು ಸ್ವಲ್ಪ ಹಾಕಿರೋದು ಬೆಳಗ್ಗೆ ಟಿಫನ್ಗೆ ಅಂತ. ಇಲ್ಲಿ ಬೇಡ, ನಾವು ಊರಿಗೆ ತೊಗೊಂಡೋಗ್ಬೇಕು, ಎಲ್ಲಾರು ದೇವಸ್ಥಾನಕ್ಕೆ ಪ್ರಸಾದ ಮಾಡಬೇಕು ಅಂತಂದರೆ ಬರೀ ಒಣಕೊಬ್ಬರಿ ಯೂಸ್ ಮಾಡಿದ್ರೆ ತುಂಬ ಹೊತ್ತು ಕೆಡೋದಿಲ್ಲ. ಅದು ಈಗ ನಾವು ಹಸಿ ಹಾಕೊಂಡಿದೀವಿ, ಬೆಳಗ್ಗೆ ಟಿಫನ್ಗೆ ಅಂತ. ಒಣಕೊಬ್ಬರಿ ಹಾಕಿದ್ರೆ 12 ತಾಸು ಬರುತ್ತೆ. ಹಸಿ ಕೊಬ್ಬರಿ ಹಾಕಿದ್ರೆ 4 ಗಂಟೆಗಳ ಕಾಲ ಇರುತ್ತೆ. ಇವಾಗ ಇದು ಗೊಜ್ಜೋಲಕ್ಕಿ ರೆಡಿ ಆಯ್ತಮ್ಮ? ರೆಡಿ ಆಗಿದೆಯಪ್ಪ. ಇವಾಗ ಎಲ್ಲರೂ ತಿನ್ನಕ್ಕೆ ರೆಡಿ ಆಗಿದೆ. ಗೊಜ್ಜೋಲಕ್ಕಿ ಗೊಜ್ಜವಲಕ್ಕಿ ಎಲ್ಲದಕ್ಕೂ ಎಲ್ಲ ಹೊತ್ತಿಗೂ ತುಂಬ ಒಳ್ಳೆಯದು. ದೇವಸ್ಥಾನಗಳ ಪ್ರಸಾದಕ್ಕೆ ಅದಕ್ಕೆ ಎಲ್ಲದಕ್ಕೂ ವಿತರಣೆ ಮಾಡ್ತಾರೆ. ನಾವು ನಮ್ಮ ಶೈಲಿಯಲ್ಲಿ ನಿಮ್ಗೆ ಇದನ್ನು ತೋರಿಸಿದ್ದೀವಿ. ಅಮ್ಮ, ಇದಕ್ಕೆ ಮೊಸರು ಹಾಕೊಂಡು ತಿಂದ್ರೆ ಹೇಗಿರುತ್ತೆ? ಮೊಸರು ಹಾಕೊಂಡು ತಿಂದರೆ ಭಾಳ ರುಚಿ, ಬಹಳ ರುಚಿ, ಹೇಳೋಷ್ಟೇ ಇಲ್ಲ. ಉಪವಾಸ ಮಾಡಿದವ್ರಿಗೆ ಭಾಳ ಶ್ರೇಷ್ಠವಾದ್ದು ಅಂತ ಅವಲಕ್ಕಿ ಉಪಯೋಗಿಸೋದು. ಅದನ್ನೇ ಈ ಗೊಜ್ಜವಲಕ್ಕಿ ಮಾಡಿಕೊಂಡ್ರೆ ಹಿತವಾಗಿ ಒಂದಿಷ್ಟು ನಾವು ರುಚಿಯಾಗಿ ತಿನ್ಬೋದು. ಧನ್ಯವಾದ. ಶಿವರಾತ್ರಿ ಶುಭಾಶಯಗಳು. ಅಮ್ಮ, ಶಿವರಾತ್ರಿ ಹಬ್ಬಕ್ಕೆ ಭಾಳ ಒಂದು ಉಪಯುಕ್ತವಾದ ಉಪಹಾರ ಫಳಾರ ಅಂದ್ರಿ ನೀವು. ಒಂದೇ ಒಂದು ತುತ್ತು. ವಾ, ಒಂದು ತುತ್ತು ತಿಂದಮೇಲೆ ಹುಣಸೆಹಣ್ಣು ಸ್ವಲ್ಪ ಮುಂದೆ ಚೆಂದ ಅಂತ ಹೇಳಿದರು. ಆ ಹುಳಿ ಆ ಬೆಲ್ಲದ ಫ್ಲೇವರು, ಆ ಬೆಲ್ಲದ ರುಚಿ ಮಿಕ್ಸ್ ಆಗಿ ಭಾಳ ಚೆನ್ನಾಗಿ ಬಂದಿದೆ. ಕುಟುಂಬ ಅಂತ ಒಗ್ಗರಣೆ. ಆಹಾ, ಅದ್ಭುತವಾದ ಒಂದು ಗೊಜ್ಜೋಲಕ್ಕಿ ತೋರಿಸ್ಬಿಟ್ರು. ಅವರೇ ಹಳೆ ಶೈಲಿಯಲ್ಲಿ ಗೊಜ್ಜೋಲಕ್ಕಿ ತೋರಿಸ್ಬಿಟ್ಟಿದ್ದಾರೆ. ಸಬ್ಬಕ್ಕೆ ಮಾಡಿಕೊಂಡು ಕಾಮೆಂಟ್ಸ್ ಹಾಕಿ. ಕಾಯ್ತಾ ಇರ್ತೀವಿ ನಾವು. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಮತ್ತೊಮ್ಮೆ ಮುಂದಿನ ಒಂದು ಸಂಚಿಕೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.